ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಟಿಎಪಿಸಿಎಂಎಸ್ ಮತ್ತು ವಿಎಸ್ಎಸ್ಎನ್ ಸಹಕಾರ ಸಂಘದ ಸಕ್ರಿಯ ಸದಸ್ಯರಾದ ದಿನ್ನೂರು ಪಿ ರಾಜು ಅವರ ಜನ್ಮದಿನವನ್ನು ಅವರ ಸ್ನೇಹಿತರು ಹಾಗೂ ಅಭಿಮಾನಿ ಬಳಗದವರು ಅತ್ಯಂತ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಿದರು. ಮಾಯಸಂದ್ರ ವಿಎಸ್ಎಸ್ಎನ್ ಸಹಕಾರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪನವರ ನೇತೃತ್ವದಲ್ಲಿ ವಿಶೇಷ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆನೇಕಲ್ ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ನೂರಾರು ಸ್ನೇಹಿತರು ಮತ್ತು ಅಭಿಮಾನಿಗಳು ನೆಚ್ಚಿನ ನಾಯಕ ದಿನ್ನೂರು ಪಿ ರಾಜು ಅವರಿಗೆ ಶಾಲು ಹೊದಿಸಿ ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕುವ ಮೂಲಕ ಗೌರವಿಸಿದರು. ನಂತರ ಎಲ್ಲರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ದಿನ್ನೂರು ಪಿ ರಾಜು ಅವರ ಜನಪರ ಕಾರ್ಯಗಳು ಹಾಗೂ ರಾಜಕೀಯ ಕ್ಷೇತ್ರದಲ್ಲಿನ ಅವರ ಸೇವೆ ಶ್ಲಾಘನೀಯ. ಅವರು ಹೀಗೆಯೇ ಜನಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ನೀಡಲಿ ಎಂದು ಕಾರ್ಯಕ್ರಮ ಆಯೋಜಿಸಿದ್ದ ಮಾಯಸಂದ್ರ ವಿಎಸ್ಎಸ್ಎನ್ ಅಧ್ಯಕ್ಷ ಚಿನ್ನಪ್ಪ ಈ ಸಂದರ್ಭದಲ್ಲಿ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸ್ಥಳೀಯ ಸಹಕಾರ ಸಂಘಗಳ ಮುಖಂಡರು, ಗ್ರಾಮ ಪಂಚಾಯಿತಿ ಮಾಜಿ ಹಾಗೂ ಹಾಲಿ ಸದಸ್ಯರು, ಬಲಿಜ ಸಮುದಾಯದ ಮುಖಂಡರು, ಚಂದಾಪುರ ಶ್ರೀನಿವಾಸ ರೆಡ್ಡಿ, ಟೆನ್ನಿಸ್ ಕ್ಲಬ್ ಗೆಳೆಯರ ಬಳಗ, ಸಿ ಚಿನ್ನಪ್ಪ, ಎನ್ ರಾಜಶೇಖರ್, ಎಂ ರಾಮಕೃಷ್ಣ, ನಂದಕುಮಾರ್, ನವೀನ್, ಹಾರಗದ್ದೆ ರಘು, ಆದಿನಾರಾಯಣ, ರಾಜಮಾನಹಳ್ಳಿ, ಸತ್ಯಕುಮಾರ್, ರಾಘವೇಂದ್ರ, ಮುನಿರಾಜು, ಕರ್ಪೂರು, ರಾಮಣ್ಣ, ಶಶಿಕಲಾ, ಭಾಗ್ಯ, ರತ್ನಮ್ಮ, ಶಿವಕುಮಾರ್, ಸ್ನೇಹಿತರು, ಕ್ರಿಕೆಟರ್ಸ್ ನಾರಾಯಣಸ್ವಾಮಿ, ಗೋಪಾಲಮೇಷ್ಟ್ರು, ನರಸಿಂಹ, ಸತ್ಯನಾರಾಯಣ, ಹೊನ್ನಹಟ್ಟಿ, ವೆಂಕಟೇಶ್, ಗೆಳೆಯರ ಬಳಗ ಮತ್ತು ನೂರಾರು ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದು ರಾಜು ಅವರಿಗೆ ಸುದೀರ್ಘ ಹಾಗೂ ಯಶಸ್ವಿ ಜೀವನದ ಶುಭ ಹಾರೈಕೆಗಳನ್ನು ತಿಳಿಸಿದರು. ರಾಜಣ್ಣವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಿನ್ನೆ ಆಚರಿಸಬೇಕಾಗಿತ್ತು. ನಾವು ಆಕ್ಚುಲಿ ಅವರು ಕಾಶಿ ವಿಶ್ವನಾಥ ದೇವಾಲಯಕ್ಕೆ ದರ್ಶನಕ್ಕೆ ಹೋಗಿದ್ದರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ತಡವಾಗಿ ನಾವು ಆಯೋಜನೆ ಮಾಡಿದ್ವಿ. ಇಲ್ಲಿ ಎಲ್ಲ ಗೆಳೆಯರ ಬಳಗರು ಸೇರಿ ನಾವು ತುಂಬ ಅದ್ಧೂರಿಯಾಗಿ ಇಲ್ಲಿ ಆಚರಿಸಿದ್ದೀವಿ. ಈ ಹುಟ್ಟುಹಬ್ಬಕ್ಕೆ ಅವರಿಗೆ ಸದಾ ದೇವರು ಭಗವಂತ ಒಳ್ಳೆಯದೇ ಮಾಡಲಿ. ಯಾಕೆಂದರೆ ಇಡೀ ಗ್ರಾಮ ಪಂಚಾಯತಿನಲ್ಲಿ ಅವ್ರ ಸೇವೆ ಮತ್ತು ಅವರ ಕೆಲಸ ಕಾರ್ಯಗಳು ಜನಕ್ಕೆ ತುಂಬ ಅನುಕೂಲ ಆಗಿದೆ. ಮುಂದಿನ ದಿನಗಳು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು. ಅವರು ಎಲ್ಲ ಜಾತಿ ಜನಾಂಗದ ನಾಯಕರಾಗಿ ಅವರು ಹೊರಹೊಮ್ಮಲಿ, ಇನ್ನೂ ಮುಂದಿನ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡಲಿ. ಹಾಗೆ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನಗಳು ದೊರಕಲಿ. ನಾವು ಸದಾ ಅವ್ರ ಜೊತೆಯಲ್ಲಿ ಇದ್ದು ಅವ್ರ ಜೊತೆ ಕೈ ಜೋಡಿಸಿ ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡ್ತೇವೆ. ಅವರಿಗೆ ಆಯುಸ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಸಮೃದ್ಧಿಯಾಗಿ ಅವರು ಇನ್ನೂ ಹೆಚ್ಚು ಬಾಳಲಿ ಅಂತ ಕೇಳ್ತೇನೆ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಯೂತ್ಸು ಅವ್ರ ಬೆನ್ನಿಂದ ಇರ್ತೇವೆ, ನಾವು ಸಹ ಅವ್ರಿಗೆ ಬೆನ್ನಿಂದನೇ ಇರ್ತೀವಿ. ಅವ್ರು ಇನ್ನೂ ಒಳ್ಳೆಲ್ಲ ಕೆಲಸಗಳು ಮಾಡಲಿ. ಅವ್ರ ಜೊತೆಲಿ ನಾವು ಸದಾ ಹಗಲು ರಾತ್ರಿ ಅವ್ರ ಜೊತೆಲಿ ಇದ್ದು ನಾವು ಕೈ ಜೋಡಿಸ್ತೇವೆ. ಯಾವುದೇ ಎಂಥ ಸಮಸ್ಯೆ ಬಂದರೂ ನಾವು ಎದುರಿಸೋಕ್ಕೆ ಸಿದ್ಧವಾಗಿದ್ವಿ. ಕೆಲಸ ಕಾರ್ಯಗಳು ಮಾಡೋಕ್ಕೂ ರೆಡಿ ಇದ್ದೀವಿ. ನಾವು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನೇ ಮಾಡಬೇಕಂತ ನಾವು ಆಸೆ ಇಟ್ಕೊಂಡಿದ್ವಿ. ಪಂಚಾಯತಿಲಾಗಿರ್ಬೋದು, ತಾಲೂಕು ಮಟ್ಟದಲ್ಲಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿದ್ದು ಯಾವುದೇ ಭಾಗದಲ್ಲಿ ಎಂಥ ಕೆಲಸಗಳಾದರೂ ನಾವು ರಾತ್ರಿ ಆಗಲಾದರೂ ನಾವು ಸಮಾಜ ಸೇವೆ ಮಾಡೋಕ್ಕೆ ಸದಾ ಸಿದ್ಧರಾಗಿದ್ದೀವಿ. ಭಗವಂತನನ್ನು ಆಯುಷ ಆರೋಗ್ಯ ಸದಾ ಅವ್ರ ಜೊತೆಲಿ ನಾವು ಇರ್ತೀವಿ. ಒಳ್ಳೆಯದೇ ಮಾಡಲಿ ಅಂತ ನಾನು ಭಾವಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹಿತೈಷಿಗಳಾದಂಥ ದಿನ್ನೂರು ರಾಜುರವರು 30 ವರ್ಷಗಳಿಂದ ಕೂಡ ಸತತವಾಗಿ ನಮ್ಮ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ
ಒಂದು ಜನಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸ್ನೇಹಿತರಾದಂಥ ರಾಜುರವರಿಗೆ ಇವತ್ತು ಹುಟ್ಟುಹಬ್ಬದ ಆಚರಣೆಯನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಆಚರಣೆ ಮಾಡ್ತಾಯಿದ್ದೇವೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಕಲ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳೋದ್ರೊಂದಿಗೆ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಅವರಿಗೆ ಮತ್ತಷ್ಟು ಜವಾಬ್ದಾರಿಗಳು ಲಭಿಸಲಿ, ಜೊತೆಯಲ್ಲಿ ಯಾವತ್ತೂ ಕೂಡ ಮುನ್ನಡೀಲಿ ಅಂತೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಅವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅದೇ ರೀತಿಯಾಗಿ ನಮ್ಮ ಬಲಜನ ಯುವ ಮುಖಂಡರು ಹಾಗೂ ಅವರ ಒಂದು ಕಾರ್ಯವೈಖರಿ ಹೇಳಬೇಕು ಅಂದರೆ ಜನಾಂಗಕ್ಕೆ ಹೆಚ್ಚಿನ ಒಂದು ಸಹಾಯನೂ ಮಾಡ್ತಾಯಿರ್ತಾರೆ. ಯಾರೇ ಬರಲಿ ಯಾರೇ ಹೋಗಲಿ ಮನೆ ಹತ್ರ ಅವರು ಒಂದು ಸಹಾಯ ಅಂತ ಕೇಳಿದ್ರೆ ಏನಂದರೆ ಅವರು ಸ್ವಂತ ಕೆಲಸದಿಂದ ಬಿಟ್ಟು ಸಹಾಯ ಮಾಡ್ಕೊತ ಬಂದಿರ್ತಾರೆ. ಮತ್ತು ಅವ್ರಿಗೆ ಹಲವಾರು BJP ಇದರಲ್ಲಿ ಪೋಸ್ಟ್ಗಳು ಕೊಟ್ಟಿದ್ದಾರೆ. ಮತ್ತು ಈಗ ಹೇಳಬೇಕು ಅಂದರೆ ಕಾರ್ಯದರ್ಶಿಯಾಗಿ ಅವರು ಸಹ ನಡೆಸ್ತಾ ಇದ್ದಾರೆ. ಮತ್ತು ಹಾಲಿ ಸದಸ್ಯರಾಗಿ ಮತ್ತು AP ಇದರಲ್ಲಿ ಕೂಡ ಇದ್ದಾರೆ. ಮತ್ತು ಅವ್ರಿಗೆ ಏನಂದರೆ ಅವ್ರಿಗೆ ಎಲ್ಲ ಪೋಸ್ಟ್ಗಳಿಗೆ ಹೆಚ್ಚಾಗಿ ದಿನ್ನೂರು ರಾಜಣ್ಣ ಹತ್ರ ಹೋದರೆ ಯಾವುದೇ ಒಂದು ಕೆಲಸ ಆಗಲಿ ಆದರೆ ಒಳ್ಳೆ ಕೆಲಸದಲ್ಲಿ ಯಾವುದೇ ಒಂದು ಕೆಲಸ ಆಗಲಿ ಅವ್ರ ಕಷ್ಟ ಸುಖಗಳಿಗೆ ಅವ್ರ ಮನೆಯಿಂದ ಬಿಟ್ಟು ಅವ್ರು ಹಲವಾರು ಏನಂದರೆ ನಮಗೆ ಉದಾಹರಣೆ ಆಗಿರ್ತಾರೆ. ನಮ್ಮೊಂದು ಜನಾಂಗಕ್ಕೆ ಏನಾದರೂ ಒಂದು ಕೈವಾರ ತಾತಯ್ಯನ ಜಯಂತಿ ಅಂತ ಬಂದಾಗ ಅವ್ರ ಮನೆ ಕೆಲಸ ಎಲ್ಲ ಬಿಟ್ಟು ಓಡಾಡಿ ಏನಂದರೆ ಆ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂದ್ಬಿಟ್ಟು ಹಲವಾರು ಸತಿ ನಾವು ಇಬ್ಬರು ಹೋದಾಗ ಅವ್ರು ನಮ್ಗೆ ಹೆಚ್ಚಿನ ಹೆಲ್ಪ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಒಂದು ಉನ್ನತ ಸ್ಥಾನಕ್ಕೆ ಅವ್ರು ಏರಲಿ ಅಂತ ಕೇಳ್ಕೊತ ನನ್ನ ಎರಡು ಮಾತುಗಳನ್ನು ನಮ್ಮ ರಾಜನವರು ಹುಟ್ಟಹಬ್ಬದಾಗ ದಿವಸ ಹುಟ್ಟಹಬ್ಬದ ಶುಭಾಶಯಗಳು ಹೇಳ್ತಾ ಅವರು ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ, ರಾಜಕೀಯದಲ್ಲಿ ಚೆನ್ನಾಗಿ ಬೆಳೆದು ಸೇವೆ ಮಾಡಲಿ ಅಂತ ಆಶಿಸ್ತೇನೆ. BJP ಮುಖಂಡರಾದ ರಾಜಣ್ಣನವರಿಗೆ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರ ಕನಸುಗಳು ಈಡೇರಿ ಅಂತ ಭಗವಂತನ ಪ್ರಾರ್ಥಿಸ್ತೇವೆ. ಧನ್ಯವಾದ. ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ. ಇನ್ನು ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಕರ್ಪೂರ್ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ತುಂಬ ಕೆಲಸ ಕಾರ್ಯಗಳನ್ನು ಮಾಡಿ ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದಿನ್ನೂರು ರಾಜಣ್ಣ ಅವರಿಗೆ ಇವತ್ತು ಹುಟ್ಟುಹಬ್ಬ ಇದೆ, ಅದರಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ರಾಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಕರ್ಪೂರ್ ಪಂಚಾಯತಿಲಿ ನಮಗೇನೇ ಕೆಲಸ ಆಗಬೇಕಾದ್ರೂ ರಾಜಣ್ಣ ಅವರಿಂದನೇ ನಮಗೆಲ್ಲ ಕೆಲಸ ಆಗೋದು. ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಕೋರ್ಕೊತೇವೆ. ಆನೇಕಲ್ ತಾಲೂಕಿನ ಸಂಘಟನಾ ಚತುರ ಹಾಗೂ ಕರ್ಪೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಹಾಲಿ VSSN ಮಾಜಿ ಅಧ್ಯಕ್ಷರು, ಹಾಲಿ VSSN ಸದಸ್ಯರು, PMPS ಸದಸ್ಯರಾಗಿರುವಂತಹ ಶ್ರೀಯುತ P ರಾಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೂ BJPಯವರು ಇನ್ನು ಇವರ ಕೆಲಸ ಕಾರ್ಯಗಳನ್ನೆಲ್ಲ ಗುರುತಿಸಿ ಇನ್ನೂ ಉನ್ನತ ಮಟ್ಟದ ಸ್ಥಾನಮಾನ ಕೊಡಲಿ, ನಮ್ಮ ಜನಾಂಗಕ್ಕೆ ಇನ್ನೂ ಒಳ್ಳೆಯ ಕೆಲಸಗಳು ಮಾಡಲಿ. ಅವರು ಕಾಯಕವೇ ಕೈಲಾಸ ಎಂಬ ಕೆಲಸವನ್ನು ನಂಬ್ಕೊಂಡಿರೋರು, ಮುಂದಕ್ಕೆ ಹೋಗೋರೆ ಅಂದರೆ ಯಾವುದೇ ಕಾರಣಕ್ಕೂ ಹೆಜ್ಜೆ ಹಿಂದಕ್ಕಿಕ್ಕಲ್ಲ, ಮಾಡೇ ಮಾಡ್ತಾರೆ. ಅವ್ರಿಗೆ ಇನ್ನಷ್ಟು ಆ ಕಾಶಿ ವಿಶ್ವನಾಥ ಸ್ವಾಮಿ ಶಕ್ತಿ ಕೊಟ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಾವು ಈ ಸಮಯದಲ್ಲಿ ಬೇಡ್ಕೊತೀವಿ. BJP ಮುಖಂಡರು, ಪ್ರಸ್ತುತ ಜಿಲ್ಲಾ BJP OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಬಲಿಜ ಸಮುದಾಯದ ಮುಖಂಡರು ಆದಂತಹ ದಿನ್ನೂರು P ರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇವರು ಪ್ರಸ್ತುತ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ, TAPCMCಯಲ್ಲಿ ಸದಸ್ಯರಾಗಿ ಮತ್ತು ನಮ್ಮ ಸಮುದಾಯದಲ್ಲಿ ಅನೇಕ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಎಲ್ಲರ ಪರವಾಗಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್. ನಿನ್ನೆ 15ನೇ ತಾರೀಕು ಜೂನಲ್ಲಿ ನನ್ನ ಬರ್ತ್ಡೇ ಕಾರ್ಯಕ್ರಮ ಇರುವ ವರ್ಷಾನು ಅದ್ದೂರಿ ಕಾರ್ಯಕ್ರಮನ ನಮ್ಮ ಯುವ ಮಿತ್ರಗಳು, ನನ್ನ ಜೊತೆಯಲ್ಲಿ ಆತ್ಮೀಯರಾದ ಚಿನ್ನಪ್ಪ ಇರ್ಬೋದು, ನಮ್ಮ ಕೃಷ್ಣಪ್ಪ ಇರ್ಬೋದು, ನಮ್ಮ ನವೀನು, ನಮ್ಮ ನಂದಕುಮಾರು, ರಾಜು, ಎಲ್ಲ ನನ್ನ ಮುಖಂಡರುಗಳು, ನಾನು ಅಲ್ಲಿಗೂ ಕೂಡ ಆ 15ನೇ ತಾರೀಕು ನಾನು ಏನು ಕಾಶಿಯನ್ನು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ನನಗೆ ಹುಟ್ಟುಹಬ್ಬ ಪ್ರಯುಕ್ತ ನಾನು ದೇವರುಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದ ಕಾರಣ ನಾನು ಇವತ್ತು ಆಚರಣೆ ಮಾಡೋದು ಬೇಡ ಅಂತಲೂ ನಾನು ಅಂದ್ಕೊಂಡಿದ್ದೆ. ಅದೇ ನಮ್ಮ ಚಿನ್ನಪ್ಪ ಮತ್ತು ಸಂಗಡಿಗರು ಇಲ್ಲ ಮಾಡಲೇಬೇಕು ಅಂತೇಳಿ ಕರೆದಾಗ ನಾನು ಇವತ್ತು ನಾವು ಮಿತ್ರ ಬಾಂಧವರು ಇವತ್ತು ಹೆಚ್ಚಿನ ರೀತಿ ಬಂದು ನನಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಸಹ ನಾನು ಋಣವಾಗಿರಬೇಕಾಗತ್ತೆ. ಯಾಕೆಂದರೆ ನನಗೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಅವ್ರಿಗೆ ನನ್ನ ಆಶೀರ್ವಾದ ಅವ್ರ ಮುಖಾಂತರ ನನಗೆ ಸಿಕ್ಕಿದೆ ಅಂದರೆ ಇನ್ನು ನಾನು ಹೆಚ್ಚಿನ ರೀತಿ ಕೆಲಸ ಮಾಡೋದಕ್ಕೆ ನನ್ನ ಪಾರ್ಟಿಯಲ್ಲಿರ್ಬೋದು, ನನ್ನ ಜನಾಂಗದ ಏನೇ ಕೆಲಸ ಇದ್ದನ್ನು ಮಾಡೋದಿರ್ಬೋದು,
ಇವತ್ತು ನನಗೆ ಒಂದು ಹುಮ್ಮಸ್ತಾರಂಥ ಕಾರ್ಯಕ್ರಮವನ್ನು ನನ್ನ ಯುವ ಮಿತ್ರರು ಮಾಡಿದ್ದಾರೆ. ಅದೇ ರೀತಿ ಎಲ್ರಿಗೂ ಸಹ ನಾನು ಏನೇ ಕೆಲಸ ಕಾರ್ಯ ಇದ್ರೂ ಕೂಡ ಅವ್ರ ಕೆಲಸ ಇದ್ದರೆ ನಾನು ಯಾವತ್ತೇ ಹಿಂಜರಿಯೋದಿಲ್ಲ. ಯಾಕೆಂದರೆ ನನ್ನ ಜೊತೆಯಲ್ಲಿ ಆತ್ಮೀಯರು ಏನೇ ಕೆಲಸ ಇದ್ದರೆ ನನಗಿನ್ನ ಹೆಚ್ಚಾಗಿ ಅವ್ರಿಗೆ ಒಳ್ಳೇದು ಮಾಡಲಿ ದೇವರು ಅನ್ನೋ ರೀತಿ ನಾನು ಕೆಲಸ ಮಾಡ್ತೇನೆ. ಅದು ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಇವತ್ತು ಎಲ್ಲರೂ ಆಶೀರ್ವಾದ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲಸ ಉತ್ಸಾಹದಿಂದ ಮಾಡಬೇಕು ಅಂತೇಳಿ ನನಗೆ ಒಂದು ದೇವರು ಆಶೀರ್ವಾದ ಮಾಡಲಿ. ಅದೇ ರೀತಿ ಈಗ ನಾನು ಹೆಚ್ಚಾಗಿ ಕೆಲಸ ಮಾಡೋದ್ರಿಂದ ಏನೇ ಕೆಲಸ ಇದ್ರೂ ಕೈ ಚಾಚಿ ನಾನು ಕೆಲಸ ಮಾಡೋದ್ರಿಂದ ನನ್ನ ಕೆಲವರು ನನಗೆ ವಿರೋಧ ಮಾಡೋಂಥವ್ರೂ ಹೆಚ್ಚಾಗ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತೇನೆ. ಅವರು ವಿರೋಧ ಮಾಡಿದಷ್ಟು ಕೂಡ ನಾನು ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ನನಗೆ ಒಂದು ಪ್ರೇರಣೆ ಆಗುತ್ತೆ. ದೇವ್ರು ನನಗೆ ಆಶೀರ್ವಾದ ಕೊಡ್ತಾನೆ. ಅವ್ರು ಯಾರೇ ವಿರೋಧ ಮಾಡಿದ್ರೂ ಕೂಡ ನನ್ನ ಏನೂ ಮಾಡೋಕ್ಕಾಗಲ್ಲ. ಅವರು ವಿರೋಧ ಮಾಡಿ ಅವರೇ ಹಿಂದಕ್ಕೆ ಹೋಗಬೇಕಾಗತ್ತೆ. ನನ್ನ ದೇವರು ನನಗೆ ಶಕ್ತಿ ಇದೆ, ನನ್ನ ದೇವ್ರು ನನಗೆ ಆಶೀರ್ವಾದ ಇದೆ. ವಿರೋಧ ಮಾಡಿದಷ್ಟು ನಾನು ಕೆಲಸ ಜಾಸ್ತಿ ಮಾಡ್ತೇನೆ. ಪಾರ್ಟಿಯಲ್ಲಿ ಇರ್ಬೋದು, ಜನಾಂಗದಲ್ಲಿ ಇರ್ಬೋದು, ಯಾವುದೇ ಜನಾಂಗ ಇರ್ಬೋದು. ನಾನು ಒಂದು ಜಾತಿಗೆ ನಾನು ಸೀಮಿತ ಅಲ್ಲ. ನಮ್ಮ ಜನಾಂಗದ ಕೆಲಸ ಇದ್ದರೆ ನಾನು ಮುಂಚೂಣಿಯಲ್ಲಿ ಓಡಾಡ್ತೇನೆ, ಅವ್ರ ಜೊತೆ ನಾನು ಕೈ ಚಾಚ್ತೇನೆ. ಆದರೆ ಎಲ್ಲ ಜನಾಂಗಗಳಲ್ಲೂ ಕೂಡ ಅದೇ ರೀತಿ ಏನು ಕೆಲಸ ಕಾರ್ಯ ಹೇಳಿದ್ರೆ ನಾನು ಹೋಗಿ ಅವ್ರ ಜೊತೆ ಕೆಲಸ ಮಾಡಿ ಒಳ್ಳೆ ಅವರಿಗೆ ಏನೇ ಇದ್ರೂ ಕೂಡ ನಾನು ಕೆಲಸ ಮಾಡಿ ತೋರಿಸ್ತೇನೆ. ಅದರಿಂದ ವಿರೋಧ ಮಾಡಿದಷ್ಟು ನನಗೆ ದೇವರು ಒಳ್ಳೇದು ಮಾಡ್ತಾನೆ ಇದ್ದಾನೆ. ಒಳ್ಳೇದು ನನಗೆ ಆಶೀರ್ವಾದ ಇರುತ್ತೆ. ವಿರೋಧ ಮಾಡಬೇಕು, ಅವರು ಹೆಚ್ಚಾಗಿ ವಿರೋಧ ಮಾಡಲಿ ಅಂತ ನಾನು ಆಶಿಸ್ತೇನೆ.